ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನಾಗನಿಧಿ ಗೌಡ ಯೂಟ್ಯೂಬ್ ಚಾನೆಲ್. ನಾನಿವತ್ತು ಸಂಡೇ ಆಗಿರೋದ್ರಿಂದ ಹಾಲಿಡೇ, ಸೊ ಏನು ಮಾಡೋದು ಅಂತ ತೋಚ್ತೇನೆ. ಹೊರಗಡೆ ಏನಾದರೂ ಸಣ್ಣ ಪುಟ್ಟ ಕೆಲಸಗಳು ನಂದು ಏನೇನು ಪೆಂಡಿಂಗ್ ಇದೆ ಅದನ್ನೆಲ್ಲ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಏನೇನು ಮಾಡ್ತೀನಿ ಅನ್ನೋದನ್ನು ನೀವು ನನ್ನ ಬ್ಲಾಗಲ್ಲಿ ನೋಡಿ. ಎಸ್, ಸಂಡೇ ಅಂದಾಗ ಬರೀ ಎಂಜಾಯ್ಮೆಂಟೇ ಅಲ್ಲ. ಸೊ ಸಂಡೇ ಅನ್ನೋದು ಕೆಲವೊಬ್ಬರಿಗೆ ರೆಸ್ಟ್ ಬೇಕು ವರ್ಕಿಂದ ಅಂತ ಇರುತ್ತೆ. ಇನ್ನು ಕೆಲವೊಬ್ಬರಿಗೆ ಸಣ್ಣ ಪುಟ್ಟ ಕೆಲವೊಂದು ಕೆಲಸಗಳನ್ನ ಮಾಡ್ಕೊಂಡ್ಬಿಡೋಣ, ಹೇಗೂ ಹಾಲಿಡೇ ಇದೆ ಅನ್ನೋ ಥರ ಇರುತ್ತೆ. ನನ್ನ ಫ್ರೆಂಡ್ ಸರ್ಕಲ್ ಎಲ್ಲ ಹೇಗೆ ಅಂದರೆ, ಇವತ್ತು ಫ್ರೆಂಡ್ಶಿಪ್ ಡೇ, ಬಟ್ ಒಬ್ಬರು ಕೂಡ ನನ್ನ ಫ್ರೆಂಡ್ ಸರ್ಕಲ್ಗಳು ನನಗೆ ವಿಶ್ ಮಾಡಿಲ್ಲ. ವಿಶ್ ಮಾಡೋಕ್ಕೆ ಅಂತ ಕಾಲ್ ಮಾಡಿದ್ರು ಕೂಡ ಯಾವಳೆ ನೀನು ಅಂತಾರೆ ಅಂತ ಫ್ರೆಂಡ್ ಸರ್ಕಲ್ನ ಹೊಂದಿದ್ದೀನಿ ನಾನು. ಸೊ ಎನಿವೇಸ್, ಹಾಗಾಗಿ ಇವತ್ತು ಫ್ರೆಂಡ್ಶಿಪ್ ಡೇನ ಅಷ್ಟೊಂದು ಅದ್ದೂರಿಯಾಗೇನು ಸೆಲೆಬ್ರೇಟ್ ಮಾಡ್ತಾ ಇಲ್ಲ. ಅದಕ್ಕೆ ನನ್ನ ಸಣ್ಣ ಪುಟ್ಟ ಕೆಲಸಗಳು ಏನೇನಿದೆಯೋ ಅದ್ರ ಕಡೆ ಒಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡೋಣ ಅಂತ ಅಂದ್ಕೊಂಡು, ಒಂದು ಜವಾಬ್ದಾರಿಯುತ ರೆಸ್ಪಾನ್ಸಿಬಿಲಿಟಿ ಹೆಣ್ಣು ಮಗಳಾಗಿ ಇರೋಣ ಇವತ್ತೊಂದಿನ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಓಕೆ, ನನ್ನ ಪೆಂಡಿಂಗ್ ಕೆಲಸಗಳು ಮೊದಲನೇದು, ಸೊ ಲೋಷನ್ಸ್ ಎಲ್ಲ ತಗೋಬೇಕು. ಎಸ್, ಫಸ್ಟ್ ಟೈಮ್ ವ್ಲಾಗ್ ಮಾಡ್ತಾ ಇರೋದು ಔಟ್ಸೈಡಲ್ಲಿ, ನೋಡೋಣ. ಬಯೋಟಿಕ್ದು ಮಾಯ್ಶ್ಚರೈಸರ್ ಬಂದಿದೆಯಾ? ಖಾಲಿಯಾಗಿತ್ತು ಅಂದಿದ್ರಿ ಲಾಸ್ಟ್ ಟೈಮ್. ಎಸ್, ಮಾಯ್ಶ್ಚರೈಸರ್ ಬಂದರೆ ಸೊ ತೊಗೊಂಡು ಹೋಗೋದು. ಇವಾಗ ನೋಡ್ಬೇಕು, ಅವರು ಸರ್ಚ್ ಮಾಡ್ತಾ ಇದ್ದಾರೆ. ಹಾಲಿಡೇ ಅಥವಾ ಸಂಡೇ ಅಂತ ಬಂದಾಗ ಕೆಲವೊಬ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಇನ್ನು ಕೆಲವರು ಪೀಸ್ ಆಫ್ ಮೈಂಡ್ ಬೇಕು ಅಂತ ಔಟ್ಸೈಡ್ ಟ್ರಾವೆಲಿಂಗ್ ಹೋಗ್ತಾರೆ. ಇನ್ನು ಕೆಲವರು ಮನೇಲೇ ಇರ್ತಾರೆ. ಅಂಥವರು ಯು ಕ್ಯಾನ್ ಡೂ ದಿ ಸೇಮ್ ಆ್ಯಸ್ ಮೀ. ನಂತರ ಏನಾದರೂ ವರ್ಕ್ಗಳನ್ನ ಪೆಂಡಿಂಗ್ ಅಂತ ಇಟ್ಟಾಗ ಇದನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ ಸಂಡೇ ಅಂತ ಬಂದಾಗ. ಆವಾಗ ನಮಗೂ ಕೆಲಸ ಮುಗ್ದಂಗಿರುತ್ತೆ, ಅದೇ ಥರ ಔಟ್ಸೈಡ್ ಹೋಗಿ ಬಂದ ಹಾಗೂ ಇರುತ್ತೆ. ನಾನು ಯೂಸ್ ಮಾಡೋ ಮಾಯ್ಶ್ಚರೈಸರ್ ನನಗೆ ಸಿಕ್ತು. ಫೈನಲಿ ಬಿಲ್ಲಿಂಗು ಆಯಿತು. ನಾನು ತೊಗೊಂಡಿರೋ 3 ಐಟಮಿಗೆ 1000 ರೂಪೀಸ್ ಬಿಲ್ ಮಾಡಿಕೊಂಡು ಅಲ್ಲಿಂದ ಹೊರಟೆ. ಕಂಗ್ರ್ಯಾಚುಲೇಷನ್ ಬ್ರದರ್. ನಾನಿವಾಗ ಏನೇನು ತಗೊಂಡೆ ಅಂದರೆ, ಮಸ್ಕರಾ ಆ್ಯಂಡ್ ಕಾಜಲ್, ಬಯೋಟಿಕ್ ಮಾಯ್ಶ್ಚರೈಸರ್. ಸೆಕೆಂಡ್ ವರ್ಕ್ ಏನಂದರೆ, ಪೆಟ್ರೋಲ್ ಬಂಕಿಗೆ ಬಂದಾಯಿತು. ಬಿಕಾಸ್ ನಂದು ಪೆಟ್ರೋಲ್ ತುಂಬ ಲೋ ಇದೆ. ಪೆಟ್ರೋಲ್ ಹಾಕ್ಸ್ಬಿಟ್ಟು ಹಾಗೆ ಒಂದು ವ್ಯಾಮಿಷನ್ ಟೆಸ್ಟ್ನ ಮಾಡಿಸಿ ಮತ್ತೆ ಹೊರಡೋದು. $1,050. ನೋಡಿ, ನಾನು ಬ್ಲಾಗ್ ಮಾಡ್ತಿದ್ದೀನಿ ಅಂತ ನಗ್ತಾ ಇದ್ದಾರೆ. ಪೇಮೆಂಟ್ ಕೊಡಲ್ಲ ಇವರಿಗೇನೆ, ಪೇಮೆಂಟ್ ಕೊಡ್ತಾ ಇಲ್ಲ. ಫಿಲ್ಟರ್ ಏನ್ ಮಾಡಾಕಲ್ಲ. ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಹಾ ಪಾಪ ಹುಡುಗನ್ ಫಿಲ್ಟರ್ ಮಾಡಿ, ಇಲ್ಲಾಂದ್ರೆ ನೋಡೋದೇ ಇಲ್ಲ, ಗೊತ್ತಾ? ಹೌದಾ? ಬಿಡಿ, ಬ್ಲ್ಯಾಕ್ ಬ್ಯೂಟಿ ಅವರು. ಕಲರ್ ಡ್ರೆಸ್ ಅಲ್ಲ, ಕೊಡಿ ಕೊಡಿ. ನೆಕ್ಸ್ಟ್ ಟೈಮ್ ಬರುವಾಗ ಅಲ್ಲಿ ನಿಲ್ಸ್ಬಿಟ್ಟು ಬರ್ತಾರೆ.
ಬಿಸ್ಬಿಟ್ಟು ಬಂದಾಗ ಹೇಳ್ತಾರೆ ಇನ್ನೊಂದು ಲಾಗ್ ಮಾಡ್ತಾ ಇದ್ದೀನಿ, ನಾವು ಮಗ ತೊಳ್ಕೊ ಬಂದ್ಬಿಡು. ಹೇಳಿ ಇನ್ನೊಂದ್ಸಲ ಹೇಳಿ ಹೇಳಿ. ಸರಿ, ನಿಮ್ಮ ಮೊಬೈಲ್ ಕೊಡಲ್ಲ, ಬಾಯ್. ಬೇಕು ಇಲ್ಲಾಂದ್ರೆ ನಮ್ಮ ಮನೇಲಿ ಬೈತಾರೆ. ಏನಾಯ್ತು ಗೊತ್ತಾ, ನಾನು ಬ್ಲಾಗ್ ಮಾಡ್ತಾ ಇದ್ನಲ್ಲ, ಸೊ ಪೆಟ್ರೋಲ್ ಹಾಕ್ಸುವಾಗ ಪಾಪ ಅವರಿಬ್ರು ನಮ್ಮ ಅಣ್ಣ ಮಾತಾಡ್ಸಿದ್ರು. ಅವರು ಫುಲ್ ಶೈ ಫೀಲ್ ಆದರು ನಾನು ಕ್ಯಾಮ್ರಾ ಹಿಡ್ದಿದ್ದಕ್ಕೆ. ಆ್ಯಂಡ್ ತುಂಬ ಚೆನ್ನಾಗಿ ಮಾತಾಡಿ ಯಾವ ಚಾನಲ್ಲು ಏನು ಸಬ್ಸ್ಕ್ರೈಬ್ ಆಗ್ತೀವಿ ಅಂತ ಹೇಳಿದ್ರು ಪಾಪ. ಬಾಯ್ ಮಾಡಿ, ಬಾಯ್. ಎಸ್, ಆಮಿಷನ್ ಟೆಸ್ಟ್ ಮಾಡಿಸ್ಬೇಕು, ಸೊ ಹಾಗಾಗಿ ಬಂದಿದ್ದೀನಿ. ಈ ಗಾಡಿ ಆನ್ ಮಾಡೋಕ್ಕೆ ಹೇಳಿದರೆ ಆನ್ ಮಾಡಿದ್ದೀನಿ. ಆಮಿಷನ್ ಟೆಸ್ಟ್ ಆದಮೇಲೆ ಮನೆಗೆ ಹೋಗೋದು. ಇವತ್ತು ಒಂದು ಸಣ್ಣ ಪುಟ್ಟ ಕೆಲಸಗಳು ಅಂತ ತುಂಬ ಇತ್ತು. ಸೊ ಎಲ್ಲ ಕೆಲಸನೂ ಮುಗಿಸ್ಕೊಳ್ಳೋಣ ಅಂತ ಸಂಡೇ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನಿಮಗೆ ಗೊತ್ತಲ್ಲ, ನನ್ನ ಫ್ರೆಂಡ್ ಸರ್ಕಲ್ಗಳೆಲ್ಲ ಯಾರು ಫ್ರೆಂಡ್ಶಿಪ್ ಡೇನ ಸೆಲೆಬ್ರೇಟ್ ಮಾಡೋದೇ ಇಲ್ಲ. ಅವ್ರಿಗೇನಿದ್ರೂ ಅವರಿಗೆ ಡೇಗಿ ಎಲ್ಲ ಲೆಕ್ಕಕ್ಕೆ ಇಲ್ಲ. ಹಾಗಾಗಿ ನಾವು ಫ್ರೆಂಡ್ಶಿಪ್ ಡೇ ನಮಗೆ ಎವ್ರಿ ಡೇ ಫ್ರೆಂಡ್ಶಿಪ್ ಡೇನೇ. ಸೊ ಹಾಗಾಗಿ ಈ ಫ್ರೆಂಡ್ಶಿಪ್ ಡೇನ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಲ್ಲ. ಬಾಯ್ ಮಾಡಿ, ಬಾಯ್. ಎಸ್, ಆಮಿಷನ್ ಟೆಸ್ಟ್ ಮಾಡಾಯಿತು. ಈಗ ಹೊರಡ್ತಾ ಇದ್ದೀನಿ. ಈಗೇನಿದೆ ಅಂದರೆ, ನನ್ನ ಕಾರ್ದು ಇನ್ಶೂರೆನ್ಸ್ ಏನಿತ್ತು, ಸೊ ಅದನ್ನು ನಾನು ಒಂದು ಜೆರಾಕ್ಸ್ ಮಾಡಿ ಇಟ್ಕೊಳ್ಳೋಣ ಸೇಫರ್ ಸೈಡಿಗೆ ಅಂತ ಅಂದ್ಕೋತಿದ್ದೀನಿ. ಸೊ ಅದೊಂದು ಕೆಲಸ ಮುಗಿಸ್ಬಿಟ್ರೆ ಆಲ್ಮೋಸ್ಟ್ ಎಲ್ಲ ಸಣ್ಣ ಪುಟ್ಟ ಕೆಲಸಗಳು ಮುಗ್ದಂಗೆ ಮನೆಗೆ ಹೋಗಿ ಸ್ವಾಹ ಅಂತ ಊಟ ಮಾಡಿಬಿಟ್ಟು ಇವತ್ತಿನ ಸಂಡೇ ಸ್ಪೆಷಲ್ ಏನಿದೆ ನೋಡಬೇಕು, ನನ್ನ ಸಿಸ್ಟರ್ ಏನು ಮಾಡಿದ್ದಾಳೆ ಅಂತ. ಸೊ ಇವತ್ತಿನ ಸಂಡೇನ ಈ ಥರ ನಾನು ಯೂಸ್ ಮಾಡ್ಕೋತಿದ್ದೀನಿ. ಎಸ್, ಒಂಟಿಯಾಗಿರುವುದು ಬೋರು 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 ಬೋರು. ನೋಡಿ, ನಮ್ಮಂಥ ಸಿಂಗಲ್ಸ್ಗಳು ಏನು ಮಾಡಬೇಕು? ನೋ ಕಾಮೆಂಟ್ಸ್. ಫ್ರೆಂಡ್ಶಿಪ್ ಡೇ ಅಂತ ಸೆಲೆಬ್ರೇಟ್ ಮಾಡೋಣ ಅಂದರೆ ನನ್ನ ಮುಖಕ್ಕೆ ಈ ಫ್ರೆಂಡ್ಸ್ಗಳು ಕೂಡ ಸರಿ ಇಲ್ಲ ಮೀನ್ಸ್ ಬ್ಯುಸಿ ಇಲ್ಲ ಅಂದ್ರೂ ಬ್ಯುಸಿ ಅಂತಾರೆ. ನಾನು ಅದನ್ನೇ ಮಾಡೋದು ಅವರಿಗೆ. ಅಲಲಲಲೆ ಚಿಲ್ಟೋಗಳ ಜೈ RCB. ಬರೀ ಇಂಥದೆಯ, ಅವನಿಗೆ ಕೇಳಿಸೇ ಇಲ್ಲ ಗ್ಲಾಸ್ ಹಾಕಿದ್ನಲ್ಲ. ಅಲ್ಲಿ ನೋಡಿ, ಇಲ್ಲಿ ನೋಡಿ, ಗಣೇಶನ ಹಬ್ಬ ಬರ್ತಾ ಇದೆ. ಸೊ ಎಲ್ಲ ಕಡೆ ಬ್ಯಾನರ್ಗಳು, ಕಟ್ಔಟ್ಗಳು ನೋಡ್ತಾ ಇದ್ದೀವಿ. ನಮ್ಮ ಬಾಸ್ದು ಎಲ್ಲ ಕಡೆ ಗಲ್ಲಿಯಲ್ಲೂ ನಮ್ಮ ಬಾಸು ರಾರಾಜಿಸ್ತಿದ್ದಾರೆ. ಗಣೇಶ ಚತುರ್ಥಿ ಹಬ್ಬ ಬರ್ತಾ ಇದೆ. ವಿಘ್ನ ನಿವಾರಕ ಗಣೇಶ ಎಲ್ರಿಗೂ ಒಳ್ಳೇದು ಮಾಡಲಿ ಈ ವರ್ಷ ಅಂತ ಕೇಳ್ಕೊತೀನಿ. ಹಾಗೆ ಗಣೇಶ ಚತುರ್ಥಿ ಬ್ಲಾಗ್ನೂ ಕೂಡ ನಾನು ಮಾಡ್ತೀನಿ. ಶಾಲಿನಿ ಅವರು ಕಾಲ್ ಮಾಡ್ತಾ ಇದ್ದಾರೆ, ಕಾಲ್ ಮೇಲೆ ಕಾಲ್ ಮಾಡ್ತಾ ಇದ್ದಾರೆ. ಸೊ ಏನು ಅಂತ ಕೇಳೋಣ. ಶಾಲಿನಿ, ನೋಡಿ ನನ್ನ ಫ್ರೆಂಡ್ ಸರ್ಕಲ್ಗಳೆಲ್ಲ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಹಲೋ ಹಲೋ, ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಏನು ನೋಡಿದ್ರಾ, ನನ್ನ ಫ್ರೆಂಡ್ಸ್ ಎಲ್ಲ ಹಿಂಗೆ ರಿಯಾಕ್ಟ್ ಮಾಡೋದು. ಲೇ, ನಾನು ನಿನ್ ಫ್ರೆಂಡ್ ಅಲ್ವೇನೆ? ಬ್ಲಾಗ್ ಮಾಡ್ತಿದ್ದೀನಿ, ಸುಮ್ನಿರಲ್ಲೇ. ಬ್ಲಾಗ್ ಮಾಡ್ತಿದ್ದೀನಿ, ಏನೇನೋ ಹೇಳ್ಬಿಡ್ಬೇಡ. ಹ್ಯಾಪಿ ಫ್ರೆಂಡ್ಶಿಪ್ ಡೇ ನಾಗನಿಧಿ ಗೌಡ.
ಸೊ ನೋಡಿ ಈ ತರ ರಿಯಾಕ್ಟ್ ಮಾಡ್ತಾರೆ ನನ್ನ ಫ್ರೆಂಡ್ಸ್ಗಳೆಲ್ಲ. ಹೇಳದ್ನಲ್ಲ ಇದಕ್ಕೂ ಮುಂಚೆ ಅವ್ರ ಬಗ್ಗೆ ಏನೇನು ಹೊಗಳಿದ್ನೋ ಅಂತ. ಸೊ ನೀವು ಲೈವ್ ಆಗಿ ನೋಡ್ತಿದ್ದೀರಾ ಇವಾಗ. ಎಲ್ಲಿದ್ಯಾ? ಮಂಡ್ಯ ಅಲ್ಲಿ ಯಾಕೆ ಹೋಗಿದ್ದೆ? ಸುಮ್ಮನೆ ಬಾಯ್ ಫ್ರೆಂಡ್ಸ್ ನ ಮೀಟ್ ಮಾಡಕ್ಕೆ. ಬಾಯ್ ಫ್ರೆಂಡ್ಸ್ ನ ಮೀಟ್ ಮಾಡಕ್ಕೆ ಹಾ, ಕರ್ದಿದ್ರೆ ನಾನು ಬರ್ತಿದ್ನಲ್ಲ. ಇಲ್ಲ ಏನೋ ಕೆಲ್ಸ ಇತ್ತು, ಯಾರನ್ನ ಮೀಟ್ ಆಗೋದಿತ್ತು, ಅದಕ್ಕೆ ಹೋಗ್ತೀನಿ ಕಡೆ ಹೋಗ್ತೆ. ಹೌದಾ? ಇನ್ನೂ ಕರಿಯೋಣ ಅನ್ಕೊಂಡೆ. ಕರಿಯತ್ತಾನೆ ಬರ್ತಿದ್ದೆ ನಾನು. ಮತ್ತೆ ಅಲ್ಲಿ ಎಷ್ಟೊತ್ತಾಗುತ್ತೆ ಏನು ಕರೆಕ್ಟ್ ಆಗಿ ಏನು ಪ್ಲಾನ್ ಇಲ್ಲ. ಅಟ್ಲೀಸ್ಟ್ ನಾನಾದ್ರೆ ಹೋಗಿ ಮೀಟ್ ಮಾಡ್ಬೋದು ಬಿಡೋಣ, ಸುಮ್ಮನೆ ಇದು ಮಾಡ್ಬೇಕಲ್ಲ ಅಂತ ಹೊರಟೆ. ನೋಡಿದ್ರ ನನ್ನ ಫ್ರೆಂಡ್ಸ್ ಎಲ್ಲ ಹಿಂಗೇನೆ. ಮಾಡ್ತಿದ್ಯಾ? ಬ್ಲಾಗ್ ಮಾಡಕ್ಕೆ ಅಂತ ಒಬ್ಬೊಬ್ಳೆ ಓಡಾಡ್ಕೋತಿದೀನಿ. ಹೀಗೂ ಉಂಟೆ. ಏನ್ ಊಟ ಮಾಡ್ದೆ? ಇನ್ನೂ ಊಟ ಮಾಡಿಲ್ಲ. ನಾನು ನನ್ನ ಆಡಿಯನ್ಸ್ಗೋಸ್ಕರ ಊಟನ ಲೇಟಾಗಿ ಮಾಡೋಣ ಅಂತ. ಅವ್ರಿಗೆ ನಾನು ಇವತ್ತು ಏನೇನ್ ಮಾಡ್ತಿದ್ದೀನಿ ಇವತ್ತಿನ ಸಂಡೇ ಬ್ಲಾಗ್ ಅಲ್ಲಿ ಅಂತ ಒಂದಿಷ್ಟು ನನ್ನ ಆಡಿಯನ್ಸ್ಗೆ. ಗೋಸ್ಕರ ಊಟ ಬಿಟ್ಕೊಂಡು ಬ್ಲಾಗ್ ಮಾಡ್ತಿದ್ಯಾ? ಹ್ಞೂ ಕಣೆ. ಅಯ್ಯೋ, ಯಾರು ನಿನಗ್ ಬಾಳ್ ಕೊಡ್ಲಿ ಬೇಗ. ಈ ತರ ಒಬ್ಬಂಟಿಯಾಗಿ ಅಲ್ದಾಡೋದನ್ನ ನಾನ್ ನೋಡಕ್ ಆಗಲ್ಲ. ಸೊ ನಿನ್ಗೆ ಯಾರು ಬೇಗ ಆದಷ್ಟು ಬೇಗ ಬಾಳ್ ಕೊಡಲಿ. ನೋಡು, ಫ್ರೆಂಡ್ಶಿಪ್ ಡೇ ಅಂತ ಅನ್ಕೊಂಡ್ರೆ ನೀವೆಲ್ಲ ಬಾಯ್ ಫ್ರೆಂಡ್ಸ್ ಜೊತೆ ಹೋಗಿದ್ದೀರಾ. ನಾನು ಸಿಂಗಲ್ ಗರ್ಲ್, ಏನ್ ಮಾಡ್ಲಿ ಹೇಳು? ಅದ್ರಲ್ಲಿ ಮನಸ್ಸು ಉಲ್ಲಾಸದಿಂದ ತುಂಬಿರ್ಬೇಕು. ಅಷ್ಟೇ ಅಷ್ಟೇ. MTV CTV ಯುಗದಲ್ಲಿ ಖುಷಿಯಾಗಿರ್ಬೇಕು. ಎಲ್ಲರೂ ಖುಷಿಯಾಗಿರ್ಬೇಕು. ಅದಕ್ಕೆ ಕಡೆ ನಂಗೆ ನೀನಂದ್ರೆ ಇಷ್ಟ. ಓಕೆ, ಸಂಡೇ ಅಂದ್ಮೇಲೆ ಕೇಳ್ಬೇಕಾ? ಅದು ನಾವು ಗೌಡ್ರಾಗಿ ಇವತ್ತು ನಾನ್ ವೆಜ್ ತಿಂದಿಲ್ಲ ಅಂದ್ರೆ ನಮಗೆ ಅವಮಾನ. ಸೊ ಹಾಗಾಗಿ ಅದೇನೋ ಮನೇಲಿ ಏನು ಮಾಡಿದ್ದಾರೆ ನನ್ನ ಸಿಸ್ಟರ್ ಅಂತ ಗೊತ್ತಿಲ್ಲ. ಅದಕ್ಕೇನೆ ಇವಾಗ ಕರಾವಳಿ ಹೋಟೆಲಲ್ಲಿ ಇದನ್ನ ಚಿಕನ್ನ ತಗೊಂಡು ಹೋಗೋಣ ಅಂತ ಬಂದೆ. ಓ ಶಿಟ್, ಹೋಟೆಲ್ ಕ್ಲೋಸ್. ಮಜಾ ಆಯಾ. ನನಗೆ ನಾನ್ ವೆಜ್ಜು ಸಿಕ್ಕಿಲ್ಲ. ಕರಾವಳಿ ಹೋಟೆಲು ಕ್ಲೋಸ್ ಇತ್ತು. ಟೈಮ್ ಕೂಡ 4:20 ಆಗಿಬಿಟ್ಟಿದೆ. 4:20 ನನ್ನ ಮಗ ಕಣ್ರಿ ಟೈಮು. ಅಳಲಾರದೆ ನಗಲಾರದೆ ತೊಳಲಾಡಿದೆ ಜೀವ, ಚಿಕನ್ಗೋಸ್ಕರ ತೊಳಲಾಡಿದೆ ಜೀವ. ನೋಡಿ, ನಮಗೆ ಚಿಕನ್ನು ಫಿಶ್ ಅಂತ ಇರಲೇಬೇಕು ಕರಾವಳಿ ಭಾಗದವ್ರಿಗೆ. ಅದರಲ್ಲೂ ಬ್ಯಾಂಗ್ಳೂರಲ್ಲಿ ಫ್ರೆಶ್ ಮೀನುಗಳೆಲ್ಲ ಸಿಗಲ್ಲ. ಸೊ ಹಾಗಾಗಿ ನಾವು ಚಿಕನ್ನ ಜಾಸ್ತಿ ತಿಂತೀವಿ. ಚಿಕನ್ ಮಟನ್ ಏನಿದ್ರು ಓಕೆ. ನಾನು ಸ್ವಲ್ಪ ಮಟನ್ ಕಮ್ಮಿ ತಿನ್ನೋದು. ನಮ್ಮ ಮನೇಲಿ ಎಲ್ಲರೂ ತಿಂತಾರೆ. ಈಗ ದುರಾದೃಷ್ಟವಶಾತ್ ನನಗೆ ಯಾವ ಹೋಟೆಲ್ಗಳು ಯಾಕೆ ಸಿಕ್ತಿಲ್ವೋ ಗೊತ್ತಾಗ್ತಾ ಇಲ್ಲ. ಸೊ ಈಗ ನೋಡಬೇಕು. ಮನೆ ಊಟನೇ ಗತಿ. ಮಾಡಿರ್ತಾಳೆ ನಮ್ಮ ಅಕ್ಕ ಏನಾದರೂ ನಾನ್ ವೆಜ್ಜು, ಯಾಕಂದರೆ ಸಂಡೇ ಅಲ್ವಾ. ಸೊ ಹಾಗಾಗಿ ಮಾಡಲೇಬೇಕು. ಈಗ ಮಾಡಿರಲ್ವೇನೋ ಅಂದ್ಕೊಂಡು ತಗೊಳ್ಳೋಣ ಅಂದ್ಕೊಂಡೆ ಅಷ್ಟೇ, ಇನ್ನೇನಿಲ್ಲ. ಹೋಗ್ಬಿಟ್ಟು ಮನೆ ಊಟನೇ ಮಾಡ್ತೀವಿ. ಇನ್ಶೂರೆನ್ಸ್ ಅದೆಲ್ಲ ಏನಿತ್ತೋ ಎಲ್ಲ ಜೆರಾಕ್ಸ್ ಎಲ್ಲ ಮಾಡಾಯಿತು. ಅದನ್ನು ನಾನು ಬ್ಲಾಗ್ ಮಾಡೋಕ್ಕಾಗಿಲ್ಲ, ವಿಡಿಯೋ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಒಂದಿಷ್ಟು ನಮ್ಮ ಬಾಸ್ ಬ್ಯಾನರ್ ನೋಡಿ, ಎಲ್ಲಿ ನೋಡಿದ್ರು ಬಾಸೇ ಕಾಣಿಸ್ತವ್ರೆ. ಹಾಗೆ ನಾನು ಒಂದಿಷ್ಟು ಥಿಂಗ್ಸ್ಗಳನ್ನೆಲ್ಲ ಏನೇನು ತೊಗೊಳೋದಿತ್ತೋ ಅದೆಲ್ಲ ನಾನು ಆರ್ಡರ್ ಮಾಡ್ತೀನಿ. ಯಾಕಂದರೆ ಶಾಪ್ಗಳಲ್ಲೆಲ್ಲ ಸಿಗಲ್ಲ. ಸೊ ಹಾಗಾಗಿ ಆರ್ಡರೇ ಮಾಡಬೇಕಾಗಿರೋದ್ರಿಂದ ಕೆಲವೊಂದಿಷ್ಟು ಥಿಂಗ್ಸ್ಗಳೆಲ್ಲ ನನಗೇನು ಬೇಕೋ ಅದನ್ನೆಲ್ಲ ಆರ್ಡರ್ ಮಾಡ್ಕೊಳ್ಳೋಣ ಅಂತ ನಾನೀಗ ಮನೆಗೆ ಹೋಗ್ತಿದ್ದೀನಿ. ನೀವೆಲ್ಲ ಫಾಲೋ ಮಾಡಿ. ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದಂತೂ ಮರಿಲೇಬೇಡಿ. ಯಾಕೆಂದರೆ ನಾನು ಮಾಡುವಂತಹ ವಿಡಿಯೋಸ್ಗಳನ್ನೆಲ್ಲ ನೀವು ಬೇಗ ನೋಟಿಫಿಕೇಷನ್ ಮುಖಾಂತರ ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.